26ನೇ ರಾಷ್ಟ್ರೀಯ ಯುವ ಜನೋತ್ಸವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಆಗಮಿಸಲಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ವೇದಿಕೆ ಮಧುವಣಗಿತ್ತಿ ರೀತಿಯಾಗಿ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ತಯಾರಿಗಳನ್ನೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ನಾವೀಗ ಪ್ರಮುಖ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಆಗಮಿಸುವಂತ ಪ್ರಮುಖ ವೇದಿಕೆಯಲ್ಲಿ ಇದ್ದೇವೆ. ಇಲ್ಲಿ 25 ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯಪಾಲರು ಜೊತೆಗೆ ಕೇಂದ್ರದ ಯುವಜನ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಮತ್ತು ರಾಜ್ಯ ಕ್ರೀಡಾ ಸಚಿವರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಮೊದಲು ಆರಂಭದಲ್ಲಿ ಒಂದಷ್ಟು ಗೊಂದಲ ಕೂಡ ಉಂಟಾಯಿತು. ಯಾಕಂದ್ರೆ ಸ್ಥಳೀಯ ಶಾಸಕರಾದಂತಹ ಹಿರಿಯ ನಾಯಕರು ಕೂಡ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕದಿರೋದು ಮತ್ತು ಬಂಟಿಂಗ್ಸ್ಗಳಲ್ಲೂ ಕೂಡ ಬ್ಯಾನರ್ಗಳಲ್ಲೂ ಕೂಡ ಅವರ ಭಾವಚಿತ್ರ ಇಲ್ಲದಿರೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಆ ನಂತರ ಈ ಅಚಾತುರ್ಯ ಗೊತ್ತಾದ ನಂತರ ಹೆಸರನ್ನು ಕೂಡ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಇದು ಪ್ರಮುಖ ವೇದಿಕೆಯಲ್ಲಿ 25 ಜನರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. 3:30ಕ್ಕೆ ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಆಗಮಿಸುವಂತ ಪ್ರಧಾನಿ ಮೋದಿ ಅವರು ಅರ್ಧ ಗಂಟೆಗಳ ಕಾಲ ರೋಡ್ ಶೋ ನಡೆಯಲಿದೆ. 8 ಕಿಲೋಮೀಟರ್ ಏರ್ಪೋರ್ಟ್ ಇಂದ ಇಲ್ಲಿಯ ಪ್ರಮುಖ ವೇದಿಕೆಯವರೆಗೆ ಅಂದ್ರೆ ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿರುವಂತ ವೇದಿಕೆಗೆ ಆಗಮಿಸಲಿದ್ದಾರೆ. ಅಲ್ಲಿವರೆಗೂ ರೋಡ್ ಶೋ ಇರಲಿದೆ. 8 ಕಡೆಗೆ ನಿಲ್ಲಬಹುದು ಅಥವಾ ಅದರಲ್ಲಿ 3 ಕಡೆಗೆ ಕೆಳಗಡೆ ಕಾರಿಂದ ಕೆಳಗಿಳಿದು ರೋಡ್ ಶೋ ಅಲ್ಲಿರುವಂತ ನೆರೆದಿರುವಂತ ಜನರೇನಿದ್ದಾರೆ ಎರಡೂ ಕಡೆಗೂ ಬ್ಯಾರಿಕೇಡ್ ಅಲ್ಲಿ ಅವರ ಜೊತೆಗೆ ಮಾತಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ ಪ್ರಧಾನಿ ಮೋದಿ ಅವ್ರನ್ನ ನೋಡ್ಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರೆಲ್ಲರೂ ಕೂಡ ಆಗಮಿಸಲಿದ್ದಾರೆ. ಇದರ ಬೇಕಾದಂತ ಸಕಲ ಸಿದ್ಧತೆಗಳನ್ನ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. 2900 ಪೊಲೀಸರು, 16 KSRP ತುಕಡಿಗಳು ಮತ್ತು 6 ಜನ SP ಕೇಡರ್ನ ಅಧಿಕಾರಿಗಳು, CPIಗಳು, PSIಗಳು ಹೀಗೆ ಬಹಳಷ್ಟು ಜನ ಅಧಿಕಾರಿಗಳು ಕೂಡ ನಿಯೋಜನೆ ಮಾಡಿದ್ದಾರೆ. ADGP ಅಲೋಕ್ ಕುಮಾರ್ ನೇತೃತ್ವದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಕಳೆದ ಒಂದು ವಾರದಿಂದ ಕೂಡ ನಡೀತಾ ಇದೆ. ಪ್ರಮುಖ ವೇದಿಕೆಯ ಮುಂಭಾಗದಲ್ಲಿ ನೋಡ್ತಾ ಹೋದ್ರೆ ನಿಮಗೆ VIP ಮುಂಭಾಗದಲ್ಲಿ 2 VIPಗಳ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಹಿಂಭಾಗದಲ್ಲಿ C1 D2 ಹೀಗೆ 25,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ಯುವ ಪ್ರತಿನಿಧಿಗಳು, ಕಲಾವಿದರೇನಿದ್ದಾರೆ ಅವರು ಕೂಡ ಆಗಮಿಸಲಿದ್ದಾರೆ. ಇಂದಿನಿಂದ 5 ದಿನಗಳ ಕಾಲ ಧಾರವಾಡದಲ್ಲಿ ಜರುಗುವಂತ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಬರುವಂತ ಕಲಾವಿದರು, ಯುವ ಜನರೇನಿದ್ದಾರೆ ಮತ್ತು ಸ್ಥಳೀಯ ಯುವಕರು ಕೂಡ ಏನಿದ್ದಾರೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿರೋದು. 5 ಕಡೆಗೂ ಕೂಡ ನಿಮಗೆ ಜರ್ಮನ್ ಸ್ಟೈಲಲ್ಲಿರುವಂತ ಇನ್ನು ನಿಮಗೆ ಶಾಮಿಯಾನ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಿಸಿಲು ಇದ್ರೂ ಕೂಡ ಹೆಚ್ಚು ತೊಂದರೆ ಆಗೋದಿಲ್ಲ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನದ ಹಿನ್ನೆಲೆಯಲ್ಲಿ ಬೇಕಾದಂತಹ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡಿರೋದು. ಅರ್ಧ ಗಂಟೆಗಳ ಕಾಲ ಪ್ರಧಾನಿ ಮೋದಿ ದೇಶವನ್ನು ಉದ್ದೇಶಿಸಿ ಅದರಲ್ಲೂ ಕೂಡ ಯುವ ಜನತೆಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಅದಾದ ನಂತರ ಕಾರ್ಯಕ್ರಮ ಮುಗಿದಾದ್ಮೇಲೂ ಕೂಡ ವಾಪಸ್ 4:04ವರೆಗೆ ತೆರಳಿದ್ದಾರೆ. ಪ್ರಧಾನಿ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬೇಕಾದಂತ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡು ಅವರನ್ನ ಬರಮಾಡಿಕೊಳ್ಳುವಂತ ಪ್ರಕ್ರಿಯೆಗೆ ಬಿಜೆಪಿ ಪಕ್ಷ ಮತ್ತು ಅವಳಿ ನಗರ ರೆಡಿಯಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಚವಾಣ್ ಜೊತೆ ಶರಣು ಹಂಪಿ, ನ್ಯೂಸ್ 18.